ಅನಿಲ ಸೋರಿಕೆಯಿಂದ ಒಂದೇ ಕುಟುಂಬದ 4 ಮೃತಪಟ್ಟಿದ್ದಾರೆ. ಮೈಸೂರಿನಲ್ಲಿ ನಡೆದಂತಹ ಘಟನೆ. ಮೈಸೂರಿನಲ್ಲಿ ಒಂದೇ ಕುಟುಂಬದ 4 ಸಾವು. ಮೈಸೂರಿನ ಯರಗನಹಳ್ಳಿಯಲ್ಲಿ ಪತಿ ಪತ್ನಿ ಮತ್ತು 2 ಮಕ್ಕಳು ದುರ್ಮರಣಕ್ಕೀಡಾಗಿದ್ದಾರೆ. ಅನಿಲ ಸೋರಿಕೆಯಿಂದ ಆದಂತಹ ಸಾವಿದು. 45 ವರ್ಷದ ಕುಮಾರಸ್ವಾಮಿ, ಅವರ ಪತ್ನಿ 39 ವರ್ಷದ ಮಂಜುಳಾ ಮತ್ತು ಮಕ್ಕಳಾದ 19 ವರ್ಷದ ಅರ್ಚನಾ ಹಾಗೂ 17 ವರ್ಷದ ಸ್ವಾತಿ ಮೃತ 4 ಕೂಡ ಬಟ್ಟೆ ಐರನ್ ಕೆಲಸ ಮಾಡ್ತಾ ಇದ್ರು. ಅನಿಲ ಸೋರಿಕೆಯಿಂದಾಗಿ ಈ ಕುಟುಂಬದ 4 ಕೂಡ ಮೃತಪಟ್ಟಿದ್ದಾರೆ ಎನ್ನುವ ಮಾಹಿತಿ. ಯರಗನಹಳ್ಳಿಯಲ್ಲಿ ನಡೆದಂತಹ ದುರ್ಘಟನೆ ಇದು. ಕುಮಾರಸ್ವಾಮಿ, ಅವರ ಪತ್ನಿ ಮಂಜುಳಾ ಮತ್ತು ಮಕ್ಕಳಾದ ಅರ್ಚನಾ ಮತ್ತು ಸ್ವಾತಿ 4 ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದೇ ಜಾಗ ಅನಿಲ ಸೋರಿಕೆಯಾಗಿರುವುದು. ಅಲ್ಲೇ 4 ಕೂಡ ಮೃತಪಟ್ಟಿದ್ದಾರೆ. ಒಂದೇ ಕುಟುಂಬದ 4 ಕೂಡ ಬಲಿ ಪಡೆದಿದೆ ಪ್ರಕರಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧು, ಒಂದೇ ಕುಟುಂಬದ 4 ಬಲಿ ಪಡೆದ್ಬಿಟ್ಟಿದೆ ಈ ದುರ್ಘಟನೆ. ಘಟನೆ ಕುರಿತಾಗಿ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಅನಿಲ ಸೋರಿಕೆ ಆಯ್ತು ಅಂದ್ರೆ ಯಾರಿಗೂ ಕೂಡ ಗೊತ್ತಾಗ್ಲಿಲ್ವಾ? ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ ಆದದ್ದ ಹೇಗೆ ಅಂತ? ಪ್ರತಿಭಾ, ಖಂಡಿತವಾಗ್ಲೂ ಕೂಡ ಇದು ಒಂದು ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳ್ಕೊಂಡಿರ್ತಕ್ಕಂಥದ್ದು. ಈ ಒಂದು ದುರ್ಘಟನೆ ಆಗಿರ್ತಕ್ಕಂಥದ್ದು ತಡರಾತ್ರಿ ಆಗಿರ್ತಕ್ಕಂಥದ್ದು. ಅಂದ್ರೆ ನೆನೆ ಆಗಿರ್ತಕ್ಕಂಥ ಈ ಒಂದು ಘಟನೆ ಇವತ್ತು ಬೆಳಿಗ್ಗೆ ಏನು ನೆರೆಹೊರೆಯ ಗ್ರಾಮಸ್ಥರೇನಿದ್ರು ನೆರೆಹೊರೆಯವರು ಮನೆಯ ಬಾಗಿಲನ್ನ ತಟ್ಟಲಾಗಿ ನಂತರದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಮನೆ ಒಳಗಡೆ ಹೋಗಿ ನೋಡೋದ ನಂತರದಲ್ಲಿ ಮನೆ ಹಾಲ್ನಲ್ಲಿ ಇಬ್ಬರು, ಅದೇ ರೀತಿಯಾಗಿ ಪತಿ ಪತ್ನಿ ಏನಿದೆ, ಪತಿ ಪತ್ನಿ ರೂಮಿನಲ್ಲಿ ಸತ್ತು ಬಿದ್ದಿರ್ತಕ್ಕಂಥದ್ದು ಗೊತ್ತಾಗಿದೆ. ಆ ನಂತರದಲ್ಲಿ ಮನೆಯನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅನಿಲ ಸೋರಿಕೆ ಆಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಆದ್ರೆ ಇಲ್ಲಿ ಅನಿಲ ಸೋರಿಕೆ ಆಗಿರ್ತಕ್ಕಂಥದ್ದು ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವಾಗಿ, ಅಂದ್ರೆ ಆತ್ಮಹತ್ಯೆಗೆ ಏನಾದ್ರು ಯತ್ನ ಮಾಡಿ ಏನಾದ್ರೂ ಕುಟುಂಬ ಈ ರೀತಿಯಾಗಿ ಮಾಡ್ಕೊಂಡಿದ್ಯಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಆದ್ರೆ ಇಡೀ ಕುಟುಂಬದ ಹಿನ್ನೆಲೆಯನ್ನ ನೋಡೋದಾದ್ರೆ ಏನು ಆ ತಂದೆ ಏನಿದ್ದಾರೆ, ಆ ತಂದೆ ಐರನ್ ಮಾಡುವಂತಹ ಒಂದು ವೃತ್ತಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಐರನ್ಗೆ ಅವರು ಗ್ಯಾಸ್ ಅನ್ನ ಬಳಸ್ತಿದ್ರು ಅನ್ನೋ ಒಂದು ಮಾತನ್ನ ಕೂಡ ಹೇಳಲಾಗ್ತದೆ. ಯಾಕಂತಂದ್ರೆ ಮನೆಯ ಬಳಿ ಇರ್ತಕ್ಕಂತ ಆ ಸಿಲಿಂಡರ್ಗಳ ಸಂಖ್ಯೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಅವರ ಮನೆಯಲ್ಲಿ ಸುಮಾರು 4 ಸಿಲಿಂಡರ್ಗಳು ಸಿಕ್ಕಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈಗ ಹೇಳ್ತಾ ಇರ್ತಕ್ಕಂಥದ್ದು ಅನಿಲ ಸೋರಿಕೆ ಆಗಿರ್ತಕ್ಕಂಥದ್ದು ಆಕಸ್ಮಿಕವೋ ಅಥವಾ ಉದ್ದೇಶಪೂರ್ವಕವೋ ಅನ್ನೋ ಒಂದು ಆಂಗಲ್ ನಲ್ಲಿ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ದುರ್ಘಟನೆ ಆಗಿದೆ. ಇದು ಮೈಸೂರಿನ ಯರಗನಹಳ್ಳಿಯಲ್ಲಿ, ಅಂದ್ರೆ ಮೈಸೂರಿನ ಹೊರವಲಯ. ಓಕೆ ಮಧು, ಮತ್ತೆ ಸಂಪರ್ಕಿಸ್ತೀವಿ. ಇಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದಾಗಿ ಒಂದೇ ಕುಟುಂಬದ 4 ಮೃತಪಟ್ಟಿರೋದು. ರಾತ್ರಿ ಮಲಗಿದ್ದಂಥ ಸಂದರ್ಭದಲ್ಲಿ ಆಗಿರುವ ಘಟನೆ. ಬೆಳಗ್ಗೆ ಅಕ್ಕಪಕ್ಕದವರು ಬಂದು ನೋಡಿದಾಗಲೇ ಘಟನೆ ಬೆಳಕಿಗೆ ಬಂದಿರೋದು. ಆದರೆ ಇದು ಅವರೇ ಅನಿಲ ಸೋರಿಕೆಯನ್ನು ಮಾಡಿ ಆತ್ಮಹತ್ಯೆ ಏನಾದರೂ ಮಾಡ್ಕೊಂಡ್ರ ಅಥವಾ ಆಗಿರುವಂಥದ್ದು ದುರ್ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಈಗ ತನಿಖೆಯಾಗಬೇಕಾಗತ್ತೆ. ಐರನ್ ಕೆಲಸ ಮಾಡ್ತಾ ಇದ್ರು. 4 ಸಿಲಿಂಡರ್ಗಳು ಮನೆಗೆ ಬಿದ್ದಿವೆ. ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.